ದರ್ಶನ್ ಹೇಗೆಲ್ಲ ದಾದಾಗಿರಿ ಮಾಡ್ತಾರೆ ಅನ್ನೋದಕ್ಕೆ ವಿಡಿಯೋಗಳೇ ಸಾಕ್ಷಿ. ರೆಸ್ಟೋರೆಂಟ್ ಒಂದರಲ್ಲಿ ದರ್ಶನ್ ನಡೆಸಿದ ದಾದಾಗಿರಿ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ. ಅದೇನು ಹೊಸದಲ್ಲ, ಈ ಹಿಂದೆ ಕೂಡ ನಾವು ಸಾಕಷ್ಟು ನೋಡಿರ್ತೀವಿ, ಕೇಳ್ತೀವಿ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ರು ಅಂತ. ಈಗ ಆ ವಿಡಿಯೋಸ್ ಎಲ್ಲವೂ ಕೂಡ ವೈರಲ್ ಆಗಿದೆ. ಯಾರೋ ಪಾರ್ಟಿ ಮಾಡ್ತಾ ಇರೋ ವಿಚಾರಕ್ಕೆ ದಚ್ಚು ಸಿಕ್ಕಾಪಟ್ಟೆ ಆವಾಜ್ ಹಾಕಿದ್ದಾರೆ. ಆ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ಪಾರ್ಟಿಗೆ ಸೇರಿದವರನ್ನು ಅಶ್ಲೀಲ ಪದಗಳಲ್ಲಿ ನಿಂದಿಸುತ್ತಿದ್ರು ನಟ ದರ್ಶನ್. ಆ ಪಾರ್ಟಿಯ ದಿನ ಏನು ಪಾರ್ಟಿಗೆ ಸೇರಿದವರ ಜೊತೆ ಜಗಳ ಆಡ್ತಾ ಇದ್ರು. ಕೊಲೆ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆಗುತ್ತಿದ್ದಂತೆ ಈಗ ಈ ಹಳೆ ವಿಡಿಯೋಸ್ ಏನಿದೆ ಅದೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಮೈಸೂರಿನ ಸೋಷಿಯಲ್ಸ್ ರೆಸ್ಟೋರೆಂಟ್ ನಲ್ಲಿ ನಡೆದಂತ ಮಿಡ್ ನೈಟ್ ಗಲಾಟೆಯ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ರೆಸ್ಟೋರೆಂಟ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ದಾದಾಗಿರಿ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ರಂಗಸ್ವಾಮಿ. ಈ ಕೊಲೆ ಪ್ರಕರಣ ನಂತರ ಈ ಹಳೆ ವಿಡಿಯೋಸ್ ಇವರು ರೆಸ್ಟೋರೆಂಟ್ ಅಲ್ಲೆಲ್ಲ ಹೋಗಿ ಗಲಾಟೆ ಮಾಡಿರೋದು ಎಲ್ಲವೂ ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ದಿನ ಏನ್ ನಡೀತು ಆ ಒಂದು ರೆಸ್ಟೋರೆಂಟ್ ನಲ್ಲಿ, ಯಾಕೆ ಆ ಒಂದು ಗಲಾಟೆ ಶುರುವಾಯಿತು? ದಿವ್ಯ ರಘುನಾಥ್, ದರ್ಶನ್ ಗಲಾಟೆ ವಿಚಾರ ಅಂತ ಬಂದರೆ ಯಾವ ಗಲಾಟೆ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕೆ ಅಂತಂದರೆ ಅವ್ರು ಮಾಡ್ಕೊಂಡಿರುವ ಗಲಾಟೆಗಳಲ್ಲಿ 1, 2, 3 ಈಗ ಲೆಕ್ಕ ಹಾಕೊಂಡು ಹೋಗ್ಬೇಕಾಗತ್ತೆ. ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ MLC ಆಗಿದ್ದ ಸಂದೇಶ್ ನಾಗರಾಜ್ ಮತ್ತು ನಿರ್ಮಾಪಕ ಸಂದೇಶ್ ಇಬ್ಬರು ಅಪ್ಪ ಮಕ್ಕಳು. ಅವರು ದರ್ಶನ್ ಅವರ ಜೊತೆಗೆ ಹಲವಾರು ಸಿನಿಮಾಗಳನ್ನು ಮಾಡಿದವರು ಮತ್ತು ಚಿತ್ರರಂಗದಲ್ಲಿ ಅನೇಕ ದಶಕಗಳ ಕಾಲ ನಿರ್ಮಾಪಕರಾಗಿ ಕೆಲಸ ಮಾಡಿದಂಥವ್ರು. ಅಂಥವರ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ದರ್ಶನ್ ಅವರು ಪಾರ್ಟಿಯನ್ನು ಮಾಡುವ ಸಂದರ್ಭದಲ್ಲಿ ಹೋಟೆಲ್ನ ಸಿಬ್ಬಂದಿಯೊಬ್ಬರಿಗೆ ಹಲ್ಲೆಯನ್ನು ಮಾಡಿದ್ರು. ಆ ವಿಚಾರವಾಗಿ ಒಂದಷ್ಟು ವರದಿಯಾಗಿತ್ತು. ಆ ನಂತರದಲ್ಲಿ ಆ ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ ಅಥವಾ FIR ನಂತಹ ಹಂತಕ್ಕೆ ಹೋಗಿರಲಿಲ್ಲ. ಇದು ಒಂದು ಗಲಾಟೆ. ಎರಡನೇದು, ಮೈಸೂರಿನ ಸೋಷಿಯಲ್ಸ್ ಹೋಟೆಲ್ನಲ್ಲಿಯೇ ಒಮ್ಮೆ ಅವರು ಕುಡಿದು ವಾಪಸ್ ಹೋಗುವಾಗ ಬಿದ್ದು ಗಲಾಟೆ ಕೈಯನ್ನು ಡ್ಯಾಮೇಜ್ ಮಾಡಿಕೊಂಡಿದ್ರು. ಅವರ ಜೊತೆಯಲ್ಲಿದ್ದಂಥ ಸ್ನೇಹಿತರಿಗೂ ಸಣ್ಣ ಪುಟ್ಟ ಪೆಟ್ಟಾಗಿತ್ತು. ಆ ಪ್ರಕರಣ FIR ಆಗಿತ್ತು. ಆ ನಂತರದಲ್ಲಿ ಚಿಕಿತ್ಸೆಯನ್ನು ಪಡೆದು ಅವರು ರಿಕವರಿ ಆಗಿದ್ರು. ಈಗ ಆಚೆ ಬಂದಿರುವಂತಹ ವಿಡಿಯೋಗಳೇನಿದೆ ಆ ವಿಡಿಯೋಗಳಲ್ಲಿ 2 ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. 2 ಗಲಾಟೆಗಳು ಬೇರೆ ಬೇರೆ ಗಲಾಟೆಗಳು. ಮೈಸೂರಿನ ಹೆಬ್ಬಾಳದಲ್ಲಿ ಸೋಷಿಯಲ್ ಅನ್ನುವಂತಹ ಒಂದು ರೆಸ್ಟೋರೆಂಟ್ ಇದೆ. ಆ ರೆಸ್ಟೋರೆಂಟ್ನಲ್ಲಿ ಯಶವಂತ್ ಅನ್ನುವಂತಹ ಒಬ್ಬ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರ ಹಾಡನ್ನು DJ-ನಲ್ಲಿ ಹಾಕಬೇಕು ಅಂತ ಕೇಳ್ಕೊಳ್ತಾನೆ. ಆ ಪಾರ್ಟಿಯಲ್ಲಿ ದರ್ಶನ್ ಕೂಡ ಇದ್ದು ಪುನೀತ್ ರಾಜ್ಕುಮಾರ್ ಅವರ ಹಾಡನ್ನು ಹಾಕ್ಲಿಕ್ಕೆ ಕೇಳ್ದ ಅನ್ನುವ ಕಾರಣಕ್ಕಾಗಿ ಯಶವಂತ್ ಅನ್ನುವಂತಹವರ ಮೇಲೆ ಹಲ್ಲೆಯನ್ನು ಮಾಡಿದ್ರು ಅನ್ನುವಂತಹ ವಿಚಾರ ಸ್ವಲ್ಪ ದಿನ ಮಟ್ಟಿಗೆ ಚರ್ಚೆಯಾಗಿತ್ತು. ಮತ್ತೊಂದು ಗಲಾಟೆ ಅದೇ ಹೋಟೆಲ್ನಲ್ಲಿ ನಡೆದಿತ್ತು. ಆ ಗಲಾಟೆ ಏನು ಅಂತಂದ್ರೆ 3-4 ದಿನಗಳ ಕಾಲ ಒಟ್ಟೊಟ್ಟಿಗೆ ಗಂಡ ಹೆಂಡತಿ ಇವರ ಪಕ್ಕದ ಟೇಬಲ್ನಲ್ಲಿ ಕುಡಿದು ಪರಿಚಯವನ್ನು ಮಾಡಿಕೊಂಡಿದ್ರು. ಆದರೆ ಅಚಾನಕ್ ಆಗಿ ದರ್ಶನ್ ಕುಡಿದೇ ಇರುವ ಸಂದರ್ಭದಲ್ಲಿ ಹೋಗಿ ಭುಜ ಮುಟ್ಟಿ, ಅಂದ್ರೆ ನೆನ್ನೆ ಚೆನ್ನಾಗಿ ಮಾತಾಡಿಸಿದ್ರಲ್ಲ ಅನ್ನುವ ಆತ್ಮೀಯತೆ ಆಧಾರದ ಮೇಲೆ ಭುಜ ಮುಟ್ಟಿ ಆ ಹುಡುಗ ಮಾತಾಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದ. ಆದರೆ ಆತನ ಹೆಂಡತಿಯ ಮುಂಭಾಗದಲ್ಲಿಯೇ ಮುಖಮೂತಿಗೆ ಹೊಡೆದು ದೊಡ್ಡ ಮಟ್ಟದ ಗಲಾಟೆಯನ್ನು ಮಾಡಿಕೊಂಡಿದ್ರು. ಈಗ ವೈರಲ್ ಆಗಿರುವ ವಿಡಿಯೋದಲ್ಲೂ ಮಾತಾಡಿರುವಂತಹ ಬೀಪ್ ಸೌಂಡ್ನ ಸಂಭಾಷಣೆಗಳಿದ್ದಾವೆ. ಅದು ದರ್ಶನ್ ವ್ಯಕ್ತಿತ್ವವನ್ನು ತೋರಿಸುವಂತಹದ್ದು. ದಿವ್ಯ ರಘುನಾಥ್. ಓಕೆ ರಂಗಸ್ವಾಮಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.